ಬರ್ತಾ ಇತ್ತು. ಗೋಬಿ ತಿನ್ಬೇಕು ಅನ್ಸುತ್ತೆ, ಬಿಸಿ ಬಿಸಿ ಏನಾದ್ರು ತಿನ್ಬೇಕು ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಕಾರ್ ತಗೊಂಡು ನಾನು ನನ್ನ ಫ್ರೆಂಡು ಗೋಬಿ ತಿನ್ನೋಣ ಅಂತ ಹೊರಟಿದ್ದೀನಿ. ಈಗ ಆಮೇಲೆ ರಿಚ್, ಅದಕ್ಕೋಸ್ಕರ ಕಾರ್ ತಗೊಂಡು ಮಳೆಯಲ್ಲಿ ಗೋಬಿ ತಿನ್ಬೇಕು ಅನಿಸ್ತಾ ಅನ್ನೋ ಕಾರಣಕ್ಕೋಸ್ಕರ ಹೋಗ್ತಾ ಅವ್ನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ತೋರಿಸ್ತೀನಿ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬೇಗ ಬೇಗ ಎಲ್ಲ ಲೈಕ್ ಮಾಡ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಹೊಸ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಿಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ನನ್ನ ಕೈಯಿಂದ ಕೊಡೋಕ್ಕಾಗುತ್ತೋ ಅಷ್ಟು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಬಂದಿದೆ ಸರ್, ಮನೆ ಹತ್ರ ಹೋಗ್ಮೇಲೆ ಸಿಗ್ತೀನಿ. ಓಕೆ, ಬರ್ತಾ ಇದ್ದೀನಿ ಅವ್ರ ಮನೆ ಹತ್ರ. ಇನ್ನೊಂದು ಸ್ವಲ್ಪ ದೂರದಲ್ಲಿದೆ ಅಷ್ಟೇ. ಬಂದ್ವಿ ಆಲ್ಮೋಸ್ಟ್. ಭಾಳ ಏನು ದೂರ ಇಲ್ಲ ನಮ್ಮ ಮನೆಯಿಂದ ಅವ್ರ ಮನೆ. ಒಂದು 3-4 ಕಿಲೋಮೀಟರ್ ಕೊಟ್ಟು. ನಿಮ್ಗೆ ಯಾರ್ಯಾರು ಈ ಥರ ಫ್ರೆಂಡ್ಸ್ ಇದ್ದಾರೆ ನೀವು ಮೆನ್ಷನ್ ಮಾಡಿ ಅವ್ರನ್ನೆಲ್ಲ. ಈ ಥರ ಗೋಬಿ ತಿನ್ನೋಕ್ಕೋಸ್ಕರ ಫ್ರೆಂಡನ್ನ ಕರ್ಕೊಂಡು ಕಾರ್ ತೊಗೊಂಡು ಅದು ಮಳೆಯಲ್ಲಿ ಹೋಗ್ತಾ ಇದ್ದಾರೆ. ನಿಮಗೂ ಯಾರ್ಯಾರು ಈ ಥರ ಫ್ರೆಂಡ್ಸ್ ಇದ್ದಾರೆ ಕಮೆಂಟ್ ಮಾಡಿ, ಅವ್ರನ್ನ ಟ್ಯಾಗ್ ಮಾಡಿ. ಬನ್ನಿ ಗೈಸ್ ನೋಡೋಣ. ಬಂತು ಮನೆ, ಅವರು ಇಲ್ಲೇ ಇದೆ, ಭಾಳ ದೂರ ಏನಿಲ್ಲ, 1-3 ಸೆಕೆಂಡ್ಸ್. ಬಂತು ಅವ್ರ ಮನೆ, ಬಂತು ಇಲ್ಲೇ ಇದೆ. ಒಂದು ನಿಮಿಷ ಗೇಟ್ ಚೇಂಜ್ ಮಾಡ್ಕೊಳ್ತೀನಿ. ಓಕೆ, ಬಂದುಬಿಟ್ವಿ ಅವ್ರ ಮನೆಗೆ. ಬನ್ನಿ ಗೈಸ್, ಬಂದ ಅವನು ಬರಲಿ. ಗಾಡಿ ಆಫ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ ನಮ್ಮ ವಾಯ್ಸ್. ಬ್ಲಾಗ್ ಮಾಡಿ ಬನ್ನಿ. ಅಕ್ಕಿ ತಗೊಳ್ಳಿ, ಹಾಕ್ತಾಗ ಸೀದಾ ಕೆಸರಿಗೆ ಹಾಕ್ದೆ ಕಾಲನ್ನ. ಚಳಿ ಗುರು, ಓಡೋಣ ಬನ್ನಿ. ಮಳೆ ಸಿಕ್ಕಾಪಟ್ಟೆ ಐತಲ್ಲ. ಹೊರಟಿದ್ದೀವಿ ಹಾಡು ಹಾಕ್ಕೊಂಡು ಚಿಲ್ಲಾಗಿ. ಇದು ಯಾರ್ದು ಹಾಡು ಕಮೆಂಟ್ ಮಾಡಿ ನೋಡೋಣ. ಅಯ್ಯೋ ಹೆಸರೇ ಬಂದ್ಬಿಡ್ತು, ನೀವೇನು ಕಮೆಂಟ್ ಮಾಡ್ತೀರ. ಮಸ್ತಾಗಿ ಹಾಡು ಹಾಕ್ಕೊಂಡು ಹೋಗಿದ್ದೀವಿ. ನೀವು ಹೋಣ, ಫುಲ್ ಮಜಾ ಮಾಡ್ಕೊಂಡು ಸರಿಯಾಗಿ ತಿನ್ಕೊಂಡು ಬರೋಣ. ಗೈಸ್, ನಾವು ಗೋಬಿ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ನೋಡ್ರಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂಗಡಿನ. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೀವಿ. ನೋಡೋಣ ಏನು ಮಾಡೋದು ಅಂತ ಇಟ್ಕೊಂಡು. ಇಲ್ಲಿಂದ ಮತ್ತೆ ಬೇಕು ಅಂದರೆ ಮತ್ತೆ ಸಾಗರಕ್ಕೆ ಹೋಗ್ಬೇಕು ನಾವು, ಗೋಬಿ ಬೇಕು ಅಂದರೆ. ಗೈಸ್, ಈ ಗೋಬಿ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಮಸಾಲೆ ತಿನ್ನೋಣ ಅಂತ ಹೊರಟಿದ್ವಿ. ಬಾಲಾಜಿ ತೆಗ್ದಿರ್ಲಿಲ್ಲ ಎಲ್ಲಿ? ಮಾಸಪೇಟೆ ನೋಡಿದ್ಯಾ? ಅಂಗಡಿನೇ ಇಲ್ಲ ಅಲ್ಲಿ. ಒಂದು ಅಮ್ಮನು ಇವ್ರು ಮಾಡಲ್ಲ, ಭರತ ಇಲ್ಲಲ್ಲ, ಬರೋದನ್ನ ಇಲ್ಲ, ಅವ್ರಮ್ಮ ಮಾಡಲ್ಲ. ಅವ್ರಮ್ಮ ಮಸಾಲೆ. ಗಾಯ್ಸ್, ಎಂತೆಂತ ಅಡ್ವರ್ಟ್ ಹಾಕ್ತೀನಿ ನೋಡಿ. ಇವತ್ತು ತಿನ್ನೋಣ ಅಂತ ಬಂದರೆ ಬೇಕಾಗಿದ್ದ ದಿವಸನೇ ಏನೋ ಸಿಗ್ತಾ ಇಲ್ಲ. ಹಿಂಗಾದ್ರೆ ಏನು ಕತೆ. ಬನ್ನಿ ಹೋಣ, ಏನು ಮಾಡಂಗಿಲ್ಲ. ನಾವು ಮನೆ ಬರ್ದಲ್ಲಿ ಇಲ್ಲ ಅಷ್ಟೇ ಇಲ್ಲಿ ತಿನ್ನೋದು. ಮಸಾಲೆ ಪುರಿ ತಿನ್ನೋಣ ಅಷ್ಟೇ, ಮತ್ತೇನು ಮಾಡಂಗಿಲ್ಲ. ಅಷ್ಟೇ ಗೋಬಿ ಇಲ್ಲ ಮಸಾಲೆ ಪುರಿ ಅಷ್ಟೇ. ಎಂತ ಮಾಡೋದು, ಎರಡು ಬಿಸಿನೇ, ಬಿಸಿ ಆದರೆ ಅದಷ್ಟೇ. ಬರೀ ಹೋಣ. ಮಳೆ ಬೆಚ್ಚಿ ಹೊಂಟಿದೆ. ಗೈಸ್, ಮಸಾಲೆ ಪುರಿ ತಿಂದು ಮುಗಿದಿದೆ. ಈಗ ಮಂಡೆ ಕೇಳಿದೀವಿ ಇಬ್ರು ತಿನ್ಕೊಂಡು. ಎಲ್ಲ ಮಳೆ ನಿಂತೋಯ್ತಪ್ಪ ಯಾಕೋ. ಆಗಲೇ ವಿಡಿಯೋ ಮಾಡೋಕ್ಕಾಗಿಲ್ಲ, ಜನ ಇದ್ರು ಒಂಥರ ಅನಿಸ್ತೈತೆ, ಅದಕ್ಕೋಸ್ಕರ ಮಾಡಲಿಲ್ಲ. ಅದಕ್ಕೆ ಕಟ್ ಮಾಡಿಬಿಟ್ಟೆ ಅಲ್ಲಿಗೆ. ಮಸಾಲೆ ಪುರಿ ಮುಗಿದಿದೆ. ಈಗ ಮಸಾಲೆ ಮಡಗಿ ತಿನ್ನೋಣ. ನಾನು ಹಳೆದು ರೀಲ್ಸ್ ನೋಡ್ತಾವೆ ನಂದೆ. ಯಾರ್ಯಾರು ನನ್ನ ಇನ್ಸ್ಟಾ ಅಕೌಂಟಲ್ಲಿ ಫಾಲೋ ಮಾಡ್ಕೊಂಡಿಲ್ಲ, ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ. ನಾವು ಇನ್ಸ್ಟಾ ಅಕೌಂಟು ಒಂದು ಇಲ್ಲೇ ಇದೆ ನೋಡಿ, ಮೇಲ್ಗಡೆ ಹಾಕಿರ್ತೀನಿ. ಇದನ್ನು ಫಾಲೋ ಮಾಡ್ಕೊಳ್ಳಿ ಬೇಗ ಬೇಗ. ಹೊಸ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಾವು. ಅಂದರೆ ನಮ್ಮದೇ ರಿಲೇಟೆಡ್ ವೀಡಿಯೋನೇ ಮಾಡ್ತಾ ಇರ್ತೀವಿ, ಏನು ಬೇರೆ ಏನು ಮಾಡಲ್ಲ. ನೋಡಿ ಲೈಕ್ ಮಾಡಿ ಎಲ್ಲ ಆದಷ್ಟು. ನನಗೆ ಮಟನ್ ಮಾಡೋದಿದ್ದೀನ ಮಸಾಲೆ ಮಂಡಕ್ಕಿ ಕಸ್ವಾಗಿ ತಿನ್ನಿ ಹುಡುಗ. ಮಂಜು ಬ್ರೋ ಕಸ್ವ ಹೊಡಿತೈತೆ, ಕಸ್ವಾಗಿ ತಿಂತಾ ಇದೀವಿ. ಬರ್ರಿ ನೀವು ತಿರೋಣ. ಏನೋ ಸರಿಯಾಗಿ ತಿನ್ಕೊಬಿಟ್ರಿ. ನಂಗೆ ಗೊತ್ತಿತ್ತು, ನಾನು ಯಾರಾಗಿ ಅಂತ ಜೋರಾಗಿ ದುಡ್ಡು ಇಟ್ಕೊಂಡೆ. ಅಕ್ಕ ಇಲ್ಲೂ ಕ್ಯಾಶ್ ಇಲ್ಲ ಗುರು. ಗಾಯ್ಸ್, ಪರ್ಸ್ ಎಲ್ಲೋತು? ಪರ್ಸ್ ಇಲ್ಲೇ ಇಟ್ಕೊಂಡು ಪರ್ಸ್ ಹುಡುಕ್ತಾ ಇದ್ದೀನಿ. ಸರಿಯಾಗಿ ತಿನ್ಬಿಟ್ಟಿದ್ದೀವಿ ಗಾಯ್ಸ್. ಪೈಸಾ ಇಲ್ಲ ಆದರೆ ಬೇಡ. ಒಂದು 500 ರೂಪಾಯಿನೇ ಚೇಂಜ್ ಇಸ್ಕೊಂಡು ಬನ್ನಿ. ಬೇಡ ಬಾ, ಎಲ್ಲ ಇದೆಯಲ್ಲ. ಬನ್ನಿ ಗಾಯ್ಸ್, 500 ರೂಪಾಯಿ ಕೊಟ್ಟು ಚೇಂಜ್ ಇಸ್ಕೊಂಡು
ಬಂದ್ಗದ್ದಲ್ಲಿ ಫೇಮಸ್, ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಬಂದು ತಿನ್ನಿ, ಸಖತ್ತಾಗಿದೆ. ನಾವು ಒಂಚೂರು ಖಾರ ಜಾಸ್ತಿ ಎಳ್ಸ್ಕೊಂಡು ತಿಂದ್ವಿ, ಸರಿ ಖಾರ ಆಗ್ತಿದೆ. ಚೇಂಜ್ ಇದೆ ಆಂಟಿ, 500 ಇದೆ. ನಾನು ಸ್ಕ್ಯಾನರ್ ಇತ್ತು, ಈಗ ನಿಲ್ತೀನಿ. ಐತೆ ಸ್ಕ್ಯಾನರ್ ಇದ್ರೆ ಕೊಟ್ಬಿಡಿ. ಬೇಡ, ಈಗ ದುಡ್ಡು ಅದು ಬೇಡ ಅಂತ ಇಟ್ಟು ಸರಿ ಬೇಡ. ಸ್ಕ್ಯಾನರ್ ಎಲ್ಲ ಇದೆ. ಗೊತ್ತಾಯ್ತಾ ಅದೇನು ಮಾಡಲ್ಲ ಆಂಟಿ. ಇಲ್ಲ ಆಂಟಿ, ಅದು 20 ಲಕ್ಷದ ಮೇಲಾದ್ರೆ ಮಾತ್ರ. ವರ್ಷಕ್ಕೆ 20 ಲಕ್ಷ ಹಿಡಿತೀರಾ? ಕೇಳು, ನನ್ನ ಮಗಳ ಸ್ಕ್ಯಾನರ್ ಹೋದ್ರೆ ಒಂದು ಅಂಗಡಿಗೂ ತಗೊಂಡಿಲ್ಲ ಸ್ಕ್ಯಾನರ್. 20 ಲಕ್ಷದ ಮೇಲಾದ್ರೆ ಮಾತ್ರ ಆಂಟಿ. ಅದು ನಮಗೆ ದುಡ್ಡೇ ಬೇಕಿತ್ತ ಮಗ. ಎಲ್ಲರೂ ಹೇಳ್ತಿದ್ರಲ್ಲ ಅಂತ ಒಟ್ಟು ಮಾಡಿಸಿದ್ನ ನಾನು. ನಮಗೆ ದುಡ್ಡಿಂದೇ ಅವಶ್ಯಕತೆ, ನಮ್ಗೆ ಅದು ಬರೋದಿಲ್ಲ, ನಂಗೂ ಬರೋದು ಅವಲ್ಲ. ಈ ಕ್ಯಾಶ್ ಭಾಳ ಕಮ್ಮಿ, ಎಲ್ಲರೂ ಫೋನ್ ಪೇ. ಈಗ ಈಗ ಕಮ್ಮಿ ನೋಡಿ, ಎಲ್ಲರೂ ಕ್ಯಾಶ್ ಇಟ್ಕೊಂಡು ಹೋಗಿ, ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಅದಂಗೆ ಆಗ್ಬಿಡ. ಪುಣ್ಯಕ್ಕೆ ಪರ್ಸ್ ಕಾರಲ್ಲಿ ಇಟ್ಟಿದ್ದೆ ಬಚಾವ್ ನಾನು. ಅಲ್ಲ, ನಾನು ಇಲ್ಲ ಅಂದ್ರೆ ಹಚ್ಕೊಂತಿದ್ದೆ. 100 ರೂಪಾಯಿ ಕೊಟ್ಟು ನಾನು ನಿಂಗೆ. ಹಾಂ, ಕೊಟ್ಟು. ಗಜಲ್ಲಿ ಯಾರ್ಯಾರು ತಿಂದಿದ್ದೀರಾ, ಬಂದಿದೆ ಅಂದರೆ ಇಲ್ಲಿ ಬನ್ನಿ, ಮಸ್ತಾಗಿರುತ್ತೆ. ಹೆಸರು ಏನೂ ಇಲ್ಲ. ಬಂದ್ಗದ್ದಲ್ಲಿ ಏನು ಬಸ್ ಸ್ಟ್ಯಾಂಡ್ ಇದು? ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ನೋಡಿ, ಆದರೆ ಎದುರುಗಡೆನೇ ಇದೆ. ಬಂದು ಮಿಸ್ ಮಾಡದೆ ತಿನ್ಕೊಂಡೋಗಿ, ಸಾಕಾಗಿದೆ ಮಾತ್ರ. ನಾನು 3ನೇ ಸತಿ ತಿಂತಾ ಇರೋದಿಲ್ಲ. ಬನ್ನಿ ದೋರ್ ತೆಗೋಣ, ಹೋಗೋಣ ಬನ್ನಿ ಗಾಯ್ಸ್. ಎಸ್, ಲೆಟ್ಸ್ ಗೋ. ಹೊಡೋಣ. ಓಕೆ ಗಾಯ್ಸ್, ಒಂದು ನಿಮಿಷ ಒಂದು ಹಾಡು ಹಾಕ್ಬಿಡ್ತೀನಿ, ವೇಟ್ ಮಾಡಿ ಒಂದು ನಿಮಿಷ. ಓಕೆ ಗಾಯ್ಸ್, ಹಾಕಿ. ಹೊಟ್ಟೆ ಫುಲ್ ಆಯಿತು, ಹೋಗಿ ಸೀದಾ ಬಾಚ್ಕೊಳ್ಳೋದು ಒಂದೇ ಕೆಲಸ, ಬೇರೆ ಏನಿಲ್ಲ. ಥರ ಮಜಾ ಇತ್ತು, ಫನ್. ಮತ್ತೆ ಸಿಗಲ್ಲ ಇಂಥ ಟೈಮ್ ಮತ್ತೆ. ಅಲ್ಲ ಬೈ, ಅಪರೂಪ ಈ ಥರ ಎಲ್ಲ ಸಿಗೋದು. ಆ್ಯಕ್ಚುಲಿ ನಾನು ಇಷ್ಟೊತ್ತಿಗೆ ಈಗ ಮನೆಗೆ ಬರ್ತಿದ್ದೆ. ಯಾವಾಗ ಇವತ್ತು ಫ್ರೀ ಇದ್ದೆ, ಮನೆಯಲ್ಲೇ ಇದೆ. ಅದಕ್ಕೋಸ್ಕರ ಎಂತ ಮಾಡೋದು, ಬೇಜಾರಾಯಿತು. ಹಂಗೆ ಸುಮ್ಮನೆ ಗೋಬಿ ತಿನ್ನೋಣ, ಅದನ್ನೂ ಒಂದು ವಿಡಿಯೋ ಮಾಡೋಣ, ನಿಮಗೂ ತೋರಿಸೋಣ ಅಂತ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನೀವೇನು ಹೇಳ್ತೀರ ಬೈ? ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಮನೆಗೆ ಬಂದೆ. ಫನ್, ನಮ್ಮ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಇಬ್ಬರು. ನಾವು ತುಂಬ ಇಷ್ಟ ಆಗಿತ್ತು, ಮಾಡಿದೆ ಈ ಥರ ಮಾತಾಡ್ಕೊಂಡು ಫುಲ್ ಮಜಾ ಮಾಡಿದ್ವಿ. ಎಂಟರ್ಟೈನ್ಮೆಂಟ್ಗಿಂತ ಒಂದು ಬ್ರದರ್ಸ್ ಬಾಂಡಿಂಗ್ ಅನ್ಬೋದು. ಥರ ಇಬ್ಬರು ಭಾಳ ದಿವಸ ಆಗಿತ್ತು ಮಾತಾಡದೆ ಕೂತ್ಕೊಂಡು. ಇನ್ನು ಆರಾಮ್ ಕೂತ್ಕೊಂಡು ಮಾತಾಡಿಕೊಂಡು ಮುಗಿಸ್ಕೊಂಡು ಬಂದೆ. ಟೈಮು 9 ಗಂಟೆ ಆಗ್ತಾ ಬಂದಿತ್ತು ಆಲ್ರೆಡಿ ಮನೆ ಬರೋದ್ರಾಗೆ. ನಾನು ಬಿಟ್ಟಿದ್ದು 6 ಗಂಟೆಗೆ ಮನೇನ. ಬನ್ನಿ, ನಾನು ಟಾಟಾ ಬಾಯ್. ನೆಕ್ಸ್ಟ್ ವಿಡಿಯೋ.